ವಾಟ್ ಈಸ್ ದಿಸ್ ಡೂಡ್? ಹಾವು ಅಣ್ಣ, ಆವಿದೆ ಅಣ್ಣ. ಎಷ್ಟು ಕುರಿ ಅವೆ ಈ ಕತ್ಲಲ್ಲಿ, ಈ ಮಣ್ ರೋಡಲ್ಲಿ? ನಮಸ್ಕಾರ ಸ್ನೇಹಿತರೆ. ಸೊ ಇಲ್ಲೆಲ್ಲೋ ಹೊರಗಡೆ ಕಾಡೊಳಗಡೆ ಇದ್ದೀವಿ. ಒಂದು ಆಫ್ ರೋಡ್ ಸೆಷನ್ ಮಾಡೋಣ ಅಂತ. ಅಪ್ರಿಲ್ RS457 ಆಫ್ ರೋಡ್ ಸೆಷನ್ನು. ಆ್ಯಕ್ಚುಲಾಗಿ ಆಫ್ ರೋಡ್ ಏನಲ್ಲ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಊರಿತ್ತು, ಅದಕ್ಕೆ ಬೆಳಕಿರೋ ಟೈಮಲ್ಲಿ ಬಂದ್ವಿ. ನಾವು ಓಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಮುಂದೆ ನೋಡಿರ್ಬೇಕಾದ್ರೆ ಏನೂ ಕಾಣಿಸ್ತಾ ಇಲ್ಲ. ಈ ಕತ್ಲಲ್ಲಿ, ಈ ಮಣ್ ರೋಡಲ್ಲಿ ಅದು ಈ ಗಾಡಿನ ಓಡಿಸೋದು ಹೆವಿ ಕಷ್ಟ. ಸೊ ಹೋಗ್ಬೇಕಾದ್ರೆ ನಾನು ನೋಡ್ಕೊಂಡು ಹೋಗಿದ್ದೆ. ಟ್ರೈಲ್ ಚೆನ್ನಾಗಿತ್ತು. ಅದಕ್ಕೆ ಬರಬೇಕಾದ್ರೆ ಏನಕ್ಕೆ ಗುರು ಸುಮ್ಮನೆ ಬರೋದು ಅಂದ್ಬಿಟ್ಟು ಹಳ್ಳಗುರು ಯಪ್ಪ. ಈ ಗಾಡಿಯಲ್ಲಿ ಆಫ್ ರೋಡ್ ಮಾಡೋಕ್ಕೇನು ಬೇಜಾರಿಲ್ಲ, ಮಾಡ್ಬೋದು. ಆದರೆ ಫೋರ್ಕ್ಸ್ ಇಲ್ಲಿ ಹೋಗ್ಬಿಡ್ತವೆ, ಅದೊಂದು ಸ್ವಲ್ಪ ಹುಷಾರಾಗಿರಬೇಕು. ಫೋರ್ಕ್ಸ್ ಇಲ್ಲಿ ಹಾಕ್ಸ್ಬೇಕು. ಅಪ್ಪ ಯಾರೋ ಇದ್ದಾರೆ ಗುರು, ಟ್ರ್ಯಾಕ್ಟ್ರಲ್ಲಿ ಯಾರೋ ಕೆಲಸ ಮಾಡ್ತಾವೆ ನೋಡ್ರಿ. ಅದು ಸ್ವಲ್ಪ ಛೋಟ ಆಫ್ ರೋಡ್ ಆಯಿತು. ಇದು ಬಂದುಬಿಟ್ಟು ಫುಲ್ ಕತ್ಲೆ ರೋಡು. ಇನ್ನೊಂದು ಚೂರು ಹಂಗೇ ಮುಂದೆ ಹೋದರೆ ಊರು ಸಿಗುತ್ತೆ. ಸ್ವಲ್ಪ ಭಯಂಕರವಾಗಿದೆ ಇದು. ಏನು ಹೆದರ್ಕೊಳ್ಳೋಂಗಿಲ್ಲ ಗುರು. ನಮ್ಮ ಮಚ್ಚಿನ ಹತ್ರ ಹೆವಿಯಾಗಿರೋ ಲೈಟ್ಸ್ ಇದೆ. ಮಚ್ಚಿ ಬಾ ಮುಂದೆ ನೋಡಿ, ಈ ಗಾಡೀಲಿ ಹಿಮಾಲಯನಲ್ಲಿ ಹೆವಿ ಲೈಟ್ಸ್ ಇದೆ. ಏನು ಹೆದರ್ಕೊಳ್ಳೋಂಗೆ ಏನಿಲ್ಲ. ನನಗೆ ಇದು ಟ್ರೈಲ್ ನೋಡ್ತಾ ಇದ್ರೆ ಈ ಬಂಡೀಪುರ ಫಾರೆಸ್ಟ್ ಇದೆ ಗೊತ್ತಾ? ಸೊ ಅಲ್ಲಿ ರೋಡ್ಗಳು ಹಿಂಗೆ ಇದ್ದಾವೆ. ನನಗೆ ಇದು ನೋಡ್ತಾ ಇದ್ರೆ ಅದೇ ನೆನಪಾಗ್ತಾಯಿದೆ. ಇದು ಆ ಕಡೆ ಇರೋದು ಫಾರೆಸ್ಟೇನೆ. ಇದು ಯಾವುದು ಫಾರೆಸ್ಟು ನನಗೆ ಹೆಸರು ಗೊತ್ತಿಲ್ಲ, ಬಟ್ ಫಾರೆಸ್ಟೇನೆ ಇದು. ಇಲ್ಲೇನು ಹೆದರ್ಕೊಳ್ಳೋ ಥರ ಏನಿಲ್ಲ ಯಪ್ಪ, ಹಳ್ಳಗಳು. ಬಟ್ ಯು ನೆವರ್ ನೋ. ಸೊ ಒಬ್ಬರೇ ಇದ್ದರೆ ಈ ಥರ ರೋಡ್ಗಳಲ್ಲಿ ಬರೋದನ್ನ ಅವಾಯ್ಡ್ ಮಾಡ್ಕೊಂಬಿಡಿ. ನನಗೇನೋ ನಮ್ಮ ಮಚ್ಚ ಇದ್ದಾನ ಜೊತೆಗೆ. ಫಾಕ್ ಅಯ್ಯಪ್ಪ ನೋಡ್ರಿ ಹೆಂಗಿದೆ. ಹಾಂ ಗೊತ್ತಾಗುತ್ತೆ. ಹಾಂ ನೋಡಿದ್ರು ಕುರಿ ಮಂದಿ ಅಂತಾರೆ ಗೊತ್ತಾ? ನೋಡಿ ಇದೇನೇ ಅದು. ನೋಡ್ರಿ ಎಷ್ಟು ಕುರಿ ಇದೆ. ಅಯ್ಯೋ, ಏನಿಲ್ಲ ಅಂದರೂ ಒಂದು 500 ಕುರಿ ಇಲ್ವಾ ಅಣ್ಣ? ಎಷ್ಟು ಕುರಿ ಅವೆ? 600? ಓ ನೋಡಿದ್ರು 600 ಕುರಿ. ಸ್ಕೂಲಲ್ಲೆಲ್ಲ ಬೈದಿರ್ತಾರೆ ಚಿಕ್ಕ ಹುಡುಗಿದಾಗ, ಕುರಿ ಮಂದಿ ಅಂತ. ನೋಡ್ರಿ ಇದೇ ಅದು. ವಾಟ್ ಈಸ್ ದಿಸ್ ಡೂಡ್? ಹಾವು ಅಲ್ಲಿದೆ ನೋಡಲ್ಲಿ ಮುಂದೆ ಬಾ. ಲೈಟ್ ಅಲ್ಲಿ ತಮಾಷೆ ಅಲ್ಲ ಮಚ್ಚ, ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಿದೆ ನೋಡು. ಮಚ್ಚಿ ಅದು ಹೋಗ್ತಾ ಇದೆ ಮಚ್ಚಿ, ಅದ್ರ ಪಾಡಾಗ ಅದು ಹೋಗಲಿ. ಅವನಿಗೆ ಲೈಟ್ ಹಾಕು ಅವನಿಗೆ ಅದ್ರ ಪಾಡ್ಗೆ ಅದು ಹೋಗಲಿ. ಅಣ್ಣ ಆವಿದೆ. ಏಯ್ ಯಾರು ಅವ್ನು ಗೂಬೆ ನನ್ನ ಮಗ ಲೀ. ಅಷ್ಟೇ ಲೈಟ್ ಹಾಕ್ಬಿಟ್ಟು ಹೇಳ್ತಾ ಇದ್ದೀವಿ, ಅವನಿಗೆ ಗೊತ್ತಾಗಲ್ವೇನೋ ಅವನಿಗೆ ಲೈ.
ಇಲ್ಲ ಇಲ್ಲ ಹೋಗಿಲ್ಲ ಅವನು. ಇಲ್ಲ ಇಲ್ಲ ಅವನಿಗೆ ಎಲ್ಲ ಕೈ ತೋರಿಸ್ತಾ ಇದೀವಿ, ಅದು ನೋಡೋದಕ್ಕೂ ಗೊತ್ತಾಗಲ್ಲ ಗೂಬೆ ನನ್ನ ಮಕ್ಕಳಿಗೆ. ಹಾಂ ಅವ್ನು ನೋಡ ಹಂಗೆ ಗೂಬೆ ನನ್ನ ಮಗನ ಥರ. ಏ ಅಲ್ಲ ಎದುರುಗಡೆ ಕೈ ತೋರಿಸ್ತಾ ಇದ್ದೀನಿ ನಾನು, ಅದು ಗೊತ್ತಾಗಲ್ವಾ ಗುರು. ಸೊ ಈ ಥರ ರೋಡ್ಸ್ಗಳಲ್ಲಿ ಬಂದಾಗ ಯು ಹ್ಯಾವ್ ಟು ಬಿ ಕೇರ್ಫುಲ್. ಈ ಥರ ಹೊಸದೇನಾದರೂ ಅಡ್ವೆಂಚರಸ್ ಆಗಿ ಸಿಗ್ತಾ ಇರುತ್ತೆ. ನೋಡಿರಿ ಊರು ಬಂತು, ಈ ಊರು ಬಂದುಬಿಟ್ಟು ಕಾಳಿಂಗನಹಳ್ಳಿ ಅಂತ. ಇದು ಊರ ಹೆಸ್ರೇ ಕಾಳಿಂಗನಹಳ್ಳಿ. ಕಾಳಿಂಗ ಅಂತ ಅಂದರೆ ಸರ್ಪ. ಸೊ ಕಾಳಿಂಗನಹಳ್ಳಿ ಅಂದರೆ ಸರ್ಪದ ಊರು ಅಂತ. ಓ ಮೈ ಗಾಡ್, ಅವ್ರೂರಿಗೆ ಬಂದ್ಬಿಟ್ಟು ಅವ್ರನ್ನೇ ಯಾರು ಅಂತ ಕೇಳ್ತಾ ಇದ್ದೀವಿ ನೋಡಿ ನಾವು. ಬಟ್ ನನಗೇನು ಅನಿಸುತ್ತೆ ಅಂದರೆ ನಾವು ಸ್ಲೋ ಆಗಿ ಬರ್ತಾ ಇದ್ದಿದ್ದೆ ಒಳ್ಳೆಯದು ಅಂತ ನನ್ನ ಫೀಲು. ಅದು ಕುರಿ ಎಲ್ಲ ಸಿಕ್ತು, ಏನು ರೋಡೇ ನೋಡಲ್ವಾ ಗುರು ಜನರು ಅಂತ ನನಗೆ ಅದೇ ಬೇಜಾರು. ಇದು ರೈಲ್ವೆ ಟ್ರ್ಯಾಕ್ ಅನಿಸುತ್ತೆ, ಇವಾಗ ಬ್ರಿಡ್ಜ್ ಬಂದಲ್ಲ ಅದು ರೋಡ್ ಫುಲ್ಲು ಅಧ್ವಾನ ಆಗ್ಬಿಟ್ಟಿದೆ. ಅದು ಈ ಥರ ಕತ್ಲೆ. ಸೊ ಸ್ನೇಹಿತರೆ ನಮಗೆ ಮೈನ್ ರೋಡ್ ಬಂತು. ಸೊ ಇಲ್ಲಿಂದ ಏನು ತಲೆನೋವಿಲ್ಲ, ಇಲ್ಲಿಂದ ಮ್ಯಾಕ್ಸಿಮಮ್ 1 hour ಬೆಂಗಳೂರು. ಸೊ ಓಕೆ ಸ್ನೇಹಿತರೆ, ನಾವು ಇಲ್ಲಿಂದ ಮನೆ ಸೇರ್ಕೊತೀವಿ. ಇವತ್ತಿಗೆ ಈ ವಿಡಿಯೋಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.